ಸಿಎಂ ಸಿದ್ದರಾಮಯ್ಯ ರಾಹುಲ್ ಸೋನಿಯಾ ಭೇಟಿಯಾಗಿ ಹೊರಬಂದಿದ್ದು ಸೋಮವಾರ ಮತ್ತೆ ದೆಹಲಿಗೆ ತೆರಳುವುದಕ್ಕೆ ಸಮಯ ನಿಗದಿಯಾಗಿದೆ. ಇಂದಿನ ಭೇಟಿಯಲ್ಲಿ ಬಿಹಾರ ಫಲಿತಾಂಶದ ಬಗ್ಗೆ ಸಿದ್ದರಾಮಯ್ಯ ಮತ್ತು ರಾಹುಲ್ ಗಾಂಧಿ ಚರ್ಚೆ ನಡೆಸಿದ್ದು ಕರ್ನಾಟಕ ರಾಜಕಾರಣದ ಬಗ್ಗೆಯೂ ಪ್ರಸ್ತಾಪ ಮಾಡಿದ್ರಂತೆ. ಇದಕ್ಕೆ ಪ್ರತಿಕ್ರಿಯೆ ನೀಡಿದ ರಾಹುಲ್ ಗಾಂಧಿ ಮುಂದಿನ ವಾರ ದೆಹಲಿಗೆ ಬಂದಾಗ ಈ ಕುರಿತು ಪಕ್ಷದ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳ ಜೊತೆ ಚರ್ಚೆ ಮಾಡುವಂತೆ ಸಲಹೆ ನೀಡಿದ್ರಂತೆ. ಸಿದ್ದರಾಮಯ್ಯ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಸೋನಿಯಾ ನಿವಾಸಕ್ಕೆ ಭೇಟಿ ನೀಡಿ ರಾಹುಲ್ ಸೋನಿಯಾ ಜೊತೆ ಚರ್ಚೆ ನಡೆಸಿದ್ದಾರೆ. ನವೆಂಬರ್ ಕ್ರಾಂತಿ ವಿಚಾರವನ್ನ ಸಚಿವ ಜಮೀರ್ ಮತ್ತೊಮ್ಮೆ ತಳ್ಳಿ ಹಾಕಿದ್ದು, ದೆಹಲಿಯಲ್ಲಿ ಹೇಳಿಕೆ ನೀಡಿದ ಜಮೀರ್ ಯಾವ ಕ್ರಾಂತಿ ಇಲ್ಲ, ಭ್ರಾಂತಿಯೂ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಇದು ಸೃಷ್ಟಿ ಮಾಡಿಕೊಂಡಿರೋದು ಅಷ್ಟೇ. ನವೆಂಬರ್ 15 ಮುಗಿತಾ ಬಂದಿದೆ. ಮುಂದಿನ ತಿಂಗಳಿಗೆ ಹೋಗ್ತಾ ಇದ್ದೀವಿ. ಯಾರು ಕ್ರಾಂತಿ ಅಂದ್ರೂ ಅವರಿಗೆ ವಾಂತಿ ಭೇದಿ ಶುರುವಾಗಿದೆ ಅಂತ ದೆಹಲಿಯಲ್ಲಿ ಸಚಿವ ಜಮೀರ್ ಅಹಮದ್ ಹೇಳಿಕೆ ನೀಡಿದ್ರು. ಇದೇ ತಿಂಗಳ 29ರಂದು ಸ್ಲಂ ಬೋರ್ಡ್ ನಿವಾಸಿಗಳಿಗೆ ಮನೆಗಳ ವಿತರಣೆ ಇತ್ತು. ಹಾಗಾಗಿ ರಾಹುಲ್ ಗಾಂಧಿ ಕರೆಯೋದಕ್ಕೆ ಬಂದಿದ್ದೆ. ಆದ್ರೆ ಅಂದು ಆಗಲ್ಲ ಅಂತ ಕೆಸಿ ವೇಣುಗೋಪಾಲ್ ಹೇಳಿದ್ರು. ನಾನು ಪ್ರಸಾದ್ ಅಬ್ಬಯ್ಯ ಬಂದಿದ್ವಿ. ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡ್ತಿದ್ದೇವೆ, ಅದಕ್ಕೆ ಬಂದೆ. ವೇಣುಗೋಪಾಲ್ ಆಗಲ್ಲ ಅಂದ್ರು. 15 ದಿನ ಮುಗಿದ ಮೇಲೆ ಇಟ್ಕೋ ಅಂತ ಹೇಳಿದ್ರು. ಬಳಿಕ ಮನೆಗಳ ವಿತರಣೆ ಮಾಡಲಾಗುತ್ತೆ ಎಂದ್ರು. ಕ್ರಾಂತಿನೂ ಇಲ್ಲ, ವಾಂತಿನೂ ಇಲ್ಲ, ಏನೇನೂ ಇಲ್ಲ. ಕೇಳಿ ಸರ್, ಏನೇನೂ ಆಗಲ್ಲ. ಇದು ಸೃಷ್ಟಿ ಮಾಡ್ಕೊಂಡಿರೋದು. ಈಗ ನವಂಬರ್ ಈಗ ಎಷ್ಟನೇ ತಾರೀಕು? 15ನೇ ತಾರೀಕು. ಇನ್ನು 15 ದಿನ ಆದಮೇಲೆ ನವಂಬರ್ ಹೋಗ್ತದೆ. ಯಾರು ಕ್ರಾಂತಿ ಅಂತ ಇದ್ರು ಅವ್ರಿಗೆ ವಾಂತಿ ಭೇದಿ ಅವ್ರು ಶುರು ಆಗ್ತದೆ. ಈಗ ಆಯ್ತಾನೆ 15 ದಿನ ಗೊತ್ತಾಗ್ತದೆ. ನಾನು ಇದೇ ತಿಂಗಳು 29ನೇ ತಾರೀಕಿಗೆ ನಮ್ಮ ಸ್ಲಂ ಬೋರ್ಡ್ ಮನೆಗಳು 42,345 ಮನೆ ಕೊಡಬೇಕಂತ ತೀರ್ಮಾನ ಮಾಡಿ 29ನೇ ತಾರೀಕು ನಿಗದಿ ಮಾಡಿದ್ವಿ. ಮೊನ್ನೆ ಖರ್ಗೆ ಸಾಹೇಬ್ರಿಗೂ ಬೆಂಗಳೂರಲ್ಲಿ 12ನೇ ತಾರೀಕು ಭೇಟಿ ಮಾಡಿದೆ. ಅವ್ರು ರಾಹುಲ್ ಗಾಂಧಿ ಟೈಮನ್ನು ಕೇಳಿ ಕನ್ಫರ್ಮ್ ಮಾಡಿ ನಾನು ಬರ್ತೀನಿ ಕಾರ್ಯಕ್ರಮ ಅಂತ ಹೇಳಿದರು. ಈಗ ಹೋಗಿ ವೇಣುಗೋಪಾಲ್ ಸಾಹೇಬ್ರಿಗೆ ಭೇಟಿ ಮಾಡಿ ಬಂದೆ. ನಾನು ಮೋಸ್ಟ್ ಪ್ರಾಬಬ್ಲಿ 29ಗೆ ಬರೋಕ್ಕೆ ಸಾಧ್ಯ ಆಗಲ್ಲ. ಅವ್ರು ಏನೋ ಬೇರೆ ಕಾರ್ಯಕ್ರಮ ಹಾಕ್ಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಒಂದು 15 ದಿನ ಬಿಟ್ಟು ಕಾರ್ಯಕ್ರಮ ಮಾಡು, ಅವ್ರನ್ನ ಡೇಟ್ ಕೊಡ್ತೀನಿ ಅಂತ ಹೇಳವ್ರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.